ಇದರ ಮೊದಲು ನಾನು ಒಂದು ಶ್ಲೋಕದ ಅರ್ಥ ನಾಳೆ ಹೇಳ್ತೇನೆ ಅಂತ ನಿನ್ನೆ ಹೇಳಿದ್ದೆ. ಅದನ್ನೊಂದು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಮುಂದಿನ ಕಥೆ ಮತ್ತೆ ಹೋಗೋಣ. ಅವನು ದಿನ ಸಂಧ್ಯಾವಂದನೆ ಮಾಡಿ ಆ ಗಂಡಕಿ ನದಿ ತೀರದಲ್ಲಿ ಕೂತ್ಕೊಂಡು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಂತೆ. ಸೂರ್ಯಮಂಡಲದಲ್ಲಿ ಇರ್ತಕ್ಕಂಥ ನಾರಾಯಣನನ್ನು ಕುರಿತು ಅದು ಬಹಳ ಅದ್ಭುತವಾದ ಮಂತ್ರ. ಅದು ಪರೋರಜಾಸ್ವಿತರ್ಜಾತ ವೇದೋ ವೇದಸ್ಯ ಗರ್ಭೋ ಮನಸೇದಂಜಾನ ಅಂದ್ರೆ ಅದು ವೇದ ಮಂತ್ರದ ಹಾಗೆ ಇದೆ. ಪರೋರಜಾಸ್ವಿತರ್ಜಾತ ವೇದೋ ವೇದಸ್ಯ ಗರ್ಭೋ ಮನಸೇದಂಜಾನ ಸ್ವರೇತ ಸಾಧ ಪುನರಾವಿಶ್ಯ ಸ್ವಂ ಹಂಸಂ ಗೃಧ್ರಾಣಾಂ ವೃಷಭಂ ಸಂಗೃಣೀಮಃ. ಸ್ವರೇತಸ ಅಧಃ ಪುನರಾವಿಶ್ಯ ಚ ಸ್ವಂ ಹಂಸಂ ಗೃಧ್ರಾಣಾಂ ವೃಷಭಂ ಸಂಗೃಣೀಮಃ. ಬರೀ ವೈದಿಕವಾದ ಶಬ್ದಗಳನ್ನು ತುಂಬಿಸಿ ಮಾಡಿದ ಸ್ತೋತ್ರ ಇದು ಅಂತಾನೆ. ಪರೋರಜಾಹ ಸವಿತರ್ಜಾತ ವೇದೋ. ಸವಿತಃ ಸೂರ್ಯನಲ್ಲಿರತಕ್ಕಂಥ ಭಗವಂತನೇ, ಜಾತವೇದ ಅಗ್ನಿಯಲ್ಲಿರತಕ್ಕ ಭಗವಂತನೇ. ನೀನು ಪರೋರಜಾಹ, ರಜಸ್ಸು ಅಂತಂದ್ರೆ ರಜೋಗುಣ, ರಜೋಗುಣದಿಂದ ಅತೀತನಾದವ. ಯಾವ ರಜಸ್ಸು ಅಂದ್ರೆ ರಜೋಗುಣ ಮತ್ತು ಗುಣಮಯವಾದ ಕೊಳೆ, ರಜಸ್ಸು ಅಂದ್ರೆ ಕೊಳೆ. ನೀನು ನಿಷ್ಕಳಂಕ, ಯಾವ ಕೊಳೆಯೂ ಸ್ಪರ್ಶವೂ ಇಲ್ಲದಂಥ ಅತ್ಯಂತ ಪರಮಭಿತ್ರವಾದ ವಸ್ತು ನೀನು. ನೀನು ಸೂರ್ಯನಲ್ಲಿ ಸನ್ನಿಹಿತನಾಗಿ ಸೃಷ್ಟಿ ಮಾಡ್ತೀಯ, ಅಗ್ನಿಯಲ್ಲಿ ಸನ್ನಿಹಿತನಾಗಿದ್ದು. ಸವಿತಃ, ಸವಿತಃ ಅಂತಂದರೆ ಸೂರ್ಯನಲ್ಲಿ ಸನ್ನಿಹಿತನಾಗಿರುವವ ಅಂತ ಒಂದರ್ಥ, ಸೃಷ್ಟಿ ಮಾಡುವವನು ಅಂತ. ಸೂತೆ ಇತಿ ಸವಿತಃ, ಜಗತ್ತನ್ನು ಹೊಟ್ಟೆಯಲ್ಲಿ ಹೊತ್ತು ತಾಯಿಯಂತೆ ಹೆರುವವನು ಅಂತ ಅಲ್ವಾ. ಭಗವಂತನ ಗರ್ಭದಲ್ಲಿ ಇಡೀ ಪ್ರಪಂಚ ಇರುತ್ತೆ, ಆಮೇಲೆ ನಾಭಿ ಕಮಲ, ಅದರಿಂದ ತಾಯಿಯಂತೆ ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿ ಹೊತ್ತು ಹೆರುವವನು ನೀನು ಸವಿತಾ. ಅವು ಹೆತ್ತದ್ದು ಹುಟ್ಟಿದ ಮಕ್ಕಳು ಅವು ಏನು ಎಂತು ಅಂತ ತಂದೆಗೂ ಗೊತ್ತಿರೋದಿಲ್ಲ, ತಾಯಿಗೂ ಗೊತ್ತಿರೋದಿಲ್ಲ, ಅಲ್ಲ ಅವಕ್ಕೂ ಗೊತ್ತಿರೋದಿಲ್ಲ, ಬೇರೆ ವಿಷಯ. ಇವ ಹಾಗಲ್ಲ, ಜಾತ ವೇದ, ಜಾತ ವೇದ, ಜಾತಂ ಜಾತಂ ವೇದ. ಏನೇನು ಅವನ ಸೃಷ್ಟಿಯಾಗ್ತದೆ ಎಲ್ಲದರ ಹಣೆ ಬರಹ ಗೊತ್ತಿದ್ದವ ನೀನೊಬ್ಬನೇ. ನಾನು ಏನು ಅಂತ ನನಗೆ ಗೊತ್ತಿಲ್ಲ. ಜಾತ ವೇದ, ಜಾತಂ ಜಾತಂ ವೇದೇತಿ ಜಾತ ವೇದ ಅಂತ. ಏನೇನು ಜಗತ್ತಿನಲ್ಲಿ ಸೃಷ್ಟಿಯಾಯಿತೋ ಅದು ಎಲ್ಲದರ ಹಿಂದೆ ಮುಂದೆ ಗೊತ್ತಿರುವುದು ನಿನಗೆ ಮಾತ್ರ. ವೇದಸ್ಯ ಗರ್ಭ, ನೀನು ಎಲ್ಲವನ್ನೂ ಸೃಷ್ಟಿ ಮಾಡಿದವನು. ನೀನು ವೇದದ ಮಗು, ನೀನು ವೇದಪುತ್ರ. ಯಾಕೆಂದ್ರೆ ನಿನ್ನ ವೇದದ ಗರ್ಭದಲ್ಲಿ ಅಡಗಿರುವುದು ನೀನು, ವೇದದ ಅಂತರಾಳದಲ್ಲಿ ಹೊದಿಗಿರುವುದು ಭಗವಂತನ ಮಹಿಮೆ. ಅದರಿಂದ ವೇದದ ಮಗು ನೀನು. ವೇದಸ್ಯ ಗರ್ಭ ಮನಸೇದಂ ಯಜಾನ. ನೀನು ಇದನ್ನು ಸೃಷ್ಟಿ ಮಾಡಲಿಕ್ಕೆ ಅಂತ ಏನೋ ಕಷ್ಟಪಟ್ಟು ಸೃಷ್ಟಿ ಮಾಡಿದ್ದಲ್ಲ. ಸೃಷ್ಟಿ ಅಂದ್ರೆ ಒಂದು ಪ್ರಯತ್ನ, ವಿದೌಟ್ ಎಫರ್ಟ್ ನಥಿಂಗ್ ಇಸ್ ಕ್ರಿಯೇಟೆಡ್. ಆದರೆ ಮನಸಾ ಇದಂ ಯಜಾನ, ನೀನು ಸ್ವಂತ ಸ್ವೇಚ್ಛೆಯಿಂದ ಅನಾಯಾಸವಾಗಿ ಜಗತ್ತನ್ನು ಸೃಷ್ಟಿ ಮಾಡಿದಿ. ಸ್ವರೇತಸ ಅದ ಪುನರಾವಿಶ್ಯ, ಆಮೇಲೆ ನಿನ್ನ ತನ್ನ ಸ್ವಂತ ಸಾಮರ್ಥ್ಯದಿಂದ ಸೃಷ್ಟಿ ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್, ನೀನು ಸೃಷ್ಟಿ ಮಾಡ ಜಗತ್ತಿನೊಳಗೆ ನೀನೇ ಪ್ರವೇಶ ಮಾಡಿ. ಸ್ವಂ ಹಂಸಂ, ಅಂಥ ನೀನು ಸ್ವಂ, ಸ್ವಂ ಅಂದರೆ ಸ್ವತಂತ್ರನಾದವ, ಇನ್ನೊಬ್ಬರ ನಿಯಂತ್ರಣಕ್ಕೆ ಒಳಪಡೆದ ನೀನು. ನೀನು ಹಂಸ. ಹಂಸ ಶುಚಿ ಷಡ್ವಸುರ ಅಂತರಿಕ್ಷ ಸತ್. ಹಂಸ ಅಂದ್ರೆ ಜಹಾತೀತಿ ಹಂಸ ಅಂತ, ಹಂತೀತಿ ಹಂಸ, ಎಲ್ಲ ಕಡೆ ತುಂಬಿರುವವನು ಹಂಸ. ತನ್ನಲ್ಲಿರುವ ಎಲ್ಲ ದೋಷಗಳನ್ನು ಹಂತಿ ನಾಶ ಮಾಡಿದವನು ಹಂಸ. ಸರ್ವಗುಣ ಪೂರ್ಣ, ಸರ್ವದೋಷ ದೂರ, ಸರ್ವಗತನಾಗಿರ್ತಕ್ಕ ಭಗವಂತನನ್ನು ಹಂಸ ಅಂತ ಕರೀತಾರೆ. ಅದು ನೀನು ಹಂಸ, ನಾವೆಲ್ಲ ಗೃಧ್ರಗಳು. ಗೃಧ್ರಾಣಾಂ ಹಂಸಂ, ನಾವು ಗೃಧ್ರಗಳು, ನೀನು ಹಂಸ. ಎಲ್ಲ ಜೀವಗಳನ್ನು ನೋಡಿ, ಪಕ್ಷಿಗೆ ದ್ವಾಸು ಪರ್ಣಾಸೈಜ ಸಖಾಯ, ಎರಡು ಹಕ್ಕಿಗಳು ಅಂತ ಹೇಳ್ತಾರೆ. ಜೀವ ಒಂದು ಹಕ್ಕಿ, ಪರಮಾತ್ಮ ಒಂದು ಹಕ್ಕಿ ಅಂತ. ನಾವು ಎಲ್ಲ ಗಿಡುಗುಗಳು, ನೀನು ಗರುಡ ಅಂತ. ನೀನು ಹಂಸ, ನಾವು ಗೃಧ್ರಗಳು. ಯಾಕೆಂದ್ರೆ ಹಂಸ ಅಂದ್ರೆ ಎವರ್ ಪ್ಯೂರ್, ಸ್ವಚ್ಛ, ಧವಳ, ಅದರಲ್ಲಿ ಸ್ಪಾಟ್ಲೆಸ್ ಅದು. ನಾವು ಗಿಡುಗ, ಗೃಧ್ರ, ಎಲ್ಲಿ ಮಾಂಸ ಇದೆ ಅದನ್ನು ನೋಡಿ ಎಳೆದು ಕುಚ್ಚಿ ಕುಕ್ಕಿ ತಿನ್ನುವವರು, ಒಳಗನ್ನು ಹುಡುಕಿಕೊಂಡು. ನಾವು ಗೃಧ್ರಗಳು, ನೀನು ಹಂಸ. ನೀನು ಗೃಧ್ರಗಳಿಗೆಲ್ಲ ನೀನು ಹಂಸ. ಗೃಧ್ರ ಅಂದ್ರೆ ಗಿಡುಗ ಅಂತ ಒಂದು ಅರ್ಥ. ನಿಜವಾಗಿ ಗೃಧ್ರ ಅಂದ್ರೆ ಏನು ಗೊತ್ತುಂಟ? ಆಸೆ ಬುರುಕ ಅಂತ ಆ ಶಬ್ದದ ಅರ್ಥ. ನಾವೆಲ್ಲ ಅದು ಬೇಕು ಇದು ಬೇಕು, ಜೀವನದಲ್ಲಿ ಸಾವಿರ ಆಸೆಗಳನ್ನು ಹೊತ್ತು ಅದು ಸಿಗದೆ ಒದ್ದಾಡುವವರು. ಗೃಧು ಅಭಿಕಾಂಕ್ಷಾಯಾಮ್ ಗೃಧ್ರಂತಿ ಇದೆ ಗೃಧ್ರ, ಗೃಧನಂತಿ. ಎಲ್ಲ ಇಲ್ಲದ ಸಲ್ಲದ್ದನ್ನೆಲ್ಲ ಬಯಸಿ ಬದುಕನ್ನ ಕೊಲೆಗೆಡಿಸಿಕೊಂಡವರು ಗೃಧ್ರರು. ಅದು ನಾವು ಮನುಷ್ಯರು. ನೀನು ಹಂಸ,
ಅದನ್ನೆಲ್ಲ ನೀರಿನಿಂದ. ಅಂಥ ಗೃಧ್ರಗಳಿಗೆ ನೀನು ಯಾರು? ಋಷಭ ಅಂದ್ರೆ ಸ್ವಾಮಿ ಅಂತ ಅರ್ಥ. ಅವನ ಅಪ್ಪನೂ ಹೌದು. ಭಗವಂತ ಋಷಭರೂಪನ ಭಗವಂತನೇ, ಅವನ ತಂದೆ ತಾನೆ. ನನಗೆ ತಂದೆಯಾಗಿ ಋಷಭರೂಪದಿಂದ ಕಾಣಿಸಿಕೊಂಡಂಥ ನಿನ್ನನ್ನ ಸಂಗೃಣೀಮಃ, ಭಕ್ತಿಯಿಂದ ಧ್ಯಾನ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ ಅಂತ ತನ್ನ ತಂದೆಯ ರೂಪದಲ್ಲಿ ಕಾಣಿಸಿಕೊಂಡ ಭಗವಂತನ ಒಂದು ವಿಶ್ವರೂಪವನ್ನು, ಸೂರ್ಯಾಂತರ್ಗತ ಅಗ್ನೇಂತರ್ಗತ ಭಗವಂತನ ರೂಪವನ್ನ ಆ ಮಂತ್ರದ ಮೂಲಕ ಅವನು ಧ್ಯಾನ ಮಾಡ್ತಾ ಇದ್ದ ಅಂತ. ಆವಾಗಲೇ ಆ ಜಿಂಕೆ ಜಿಂಕೆ ಬರೋ ಮುಂಚೆ ಅವನು ಧ್ಯಾನ ಮಾಡಿದ ಮಂತ್ರ ಇದು. ಅವನೇ ಮುಂದೆ ಜಿಂಕೆಯಾಗಿ ಜಡಭರತನಾಗಿ ರಘುಗಣನ ಪಾಲಕಿಯನ್ನ ಹೆಗಲಲ್ಲಿ ಹೊತ್ತುಕೊಂಡಿದ್ದಾನೆ. ಈಗ ನಾನು ಮತ್ತೆ ಟಿವಿ ಶೋದ ಹಾಗೆ ಮಾಡಬೇಕಾದ್ರೆ ಮುಂದಿನ ಭಾಗವನ್ನು ನಾಳೆ ನೋಡೋಣ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆ.